ಆಧುನಿಕ ಲೋಕ, ಸಿಕ್ಕಾಪಟ್ಟೆ ಒತ್ತಡ, ಕೆಲಸದ ಒತ್ತಡ, ಪರಿಸರದ ಒತ್ತಡ, ಜೀವನದ ಒತ್ತಡ, ಹೀಗೆ ಮನುಷ್ಯ ಒತ್ತಡದಲ್ಲೇ ದಿನನಿತ್ಯ ಜೀವನವನ್ನು ಕಳೀತಾ ಇದ್ದಾನೆ. ಈ ಮಾನಸಿಕ ಒತ್ತಡ ದೈಹಿಕ ಒತ್ತಡವನ್ನು ತಂದುಕೊಡುತ್ತೆ. ಆಕ್ಯುಪೇಷನಲ್ ಸ್ಟ್ರೆಸ್, ಕೆಲಸ ಮಾಡೋ ಜಾಗದಲ್ಲಿ ಒತ್ತಡ, ಮನೆಯಲ್ಲಿ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ಪಲ್ಲಿ ಒತ್ತಡ, ಹೀಗೆ ಎಲ್ಲಿ ಹೋದರೂ ಕೂಡ ಜೀವನ ಒತ್ತಡದಲ್ಲೇ ಜರುಗುತ್ತಾ ಇದೆ. ಸಣ್ಣ ವಯಸ್ಸು 25, 28, 30 ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲೇ ಡಯಾಬಿಟಿಕ್ ಬಂದ್ಬಿಡುತ್ತೆ. ನಮ್ಮ ಹಿರಿಯರು ಏನು ಆರೋಗ್ಯವಾಗಿ ಬಾಳ್ತಾ ಇದ್ರು, ಆ ಬಾಳು ನಮ್ಮಿಂದ ಬಾಳಕ್ಕಾಗಲಿಲ್ಲ. ಸುಮಾರು ಕಡೆ ದುಡ್ಡು ಮಾಡೋ ಸಲುವಾಗಿ ನಾನೇ ಕೂಡ ಆರೋಗ್ಯ ಆನಂದ ಅಂತ ಒಂದು ಕೋರ್ಸ್ ಕಂಡಕ್ಟ್ ಮಾಡ್ತೀನಿ. 10 ದಿನ 3 ಗಂಟೆ ಕಾಲ ಆರೋಗ್ಯ ಆನಂದ. ಔಷಧಿಗಳಿಲ್ಲದೆ ಮಾನಸಿಕ ದೈಹಿಕ ಆರೋಗ್ಯವನ್ನು ಕಾಪಾಡೋದು ಹೇಗೆ? ಆದರೆ ಇದರ ಮೂಲ ಆಧ್ಯಾತ್ಮ. ಒಂದು ಮರದ ಮೇಲೆ ಒಂದು ಹಣ್ಣನ್ನೋ ಕಾಯನ್ನೋ ಕಿತ್ತಕ್ಕೆ ಹೋದಾಗ ಆ ಹಣ್ಣು ಕಾಯಿ ನಮಗೆ ಸಿಕ್ಕಿದ್ರೂ ಕೂಡ ಬೇರೆ ವಿಚಾರಗಳು ನಮಗೆ ಗೊತ್ತಾಗುತ್ತೆ, ಸಿಗುತ್ತೆ, ಅಥವಾ ಅದರದ್ದು ಸೈಡ್ ಎಫೆಕ್ಟ್ಗಳು ನಮ್ಮನ್ನು ಬಂದು ಸೇರುತ್ತೆ. ಹಾಗೆಯೇ ಆಧ್ಯಾತ್ಮದಿಂದ ಆರೋಗ್ಯವನ್ನು ಕಾಪಾಡ್ತೀನಿ ಅಂತ ನೀವು ಹೋದಾಗ ಮೂಲ ಆಧ್ಯಾತ್ಮ ಆರೋಗ್ಯ ಅಲ್ಲ, ಸೈಡ್ ಬೆನಿಫಿಟ್ ಆರೋಗ್ಯವೇ ಹೊರತು ಮೂಲ ಆಧ್ಯಾತ್ಮ ಏನದು? ಆಧ್ಯಾತ್ಮ ನನ್ನ ನಾನು ಅರಿಯೋದು, ಭಗವಂತನನ್ನ ಅರಿಯೋದು, ಪಡೆಯೋದು, ಆಗೋದು. ಮೂಲ ಭಗವಂತನನ್ನ ಪಡೆಯೋದು, ಅರಿಯೋದು, ಸೇರೋದು, ಆಗೋದು. ಸೊ ನೀವು ಎಲ್ಲಿ ಯಾವ ಬೋಟಲ್ಲಿ ಕೂತ್ಕೋತೀರಾ ಆ ಬೋಟು ಆ ಡೆಸ್ಟಿನೇಷನ್ಗೆ ನಿಮ್ಮನ್ನು ಕರ್ಕೊಂಡೋಗಿ ಬಿಡುತ್ತೆ. ಲೋಕದಲ್ಲಿ 99% ಜನ ನಾವು ಏನಕ್ಕೆ ಹುಟ್ಟಿದ್ದೀವಿ ಅಂತನ್ನೋ ವಿಚಾರ ಗೊತ್ತಿಲ್ಲದೇನೆ ಬಾಳ್ತಾ ಇದ್ದಾರೆ, ಅಜ್ಞಾನದಲ್ಲಿ ನೆರಳ್ತಾ ಇದ್ದಾರೆ. ಏನು ಅಜ್ಞಾನ? ಫಸ್ಟ್ ಮೋಹ, ಹೆಂಡತಿ ಮೋಹ, ಮಕ್ಕಳ ಮೋಹ, ಆಸ್ತಿ ಅಂತಸ್ತು ಮೋಹ, ಪ್ರತಿ ಒಂದು ಜಾಗವು ಮೋಹ. ಮೋಹವೇ ದುಃಖಕ್ಕೆ ಕಾರಣ, ದುಃಖವೇ ರೋಗಕ್ಕೆ ಕಾರಣ. ಮೋಹವನ್ನ ಕಂಟ್ರೋಲ್ ಮಾಡೋದು ಹೇಗೆ ಗೊತ್ತಿಲ್ಲ. ಫಸ್ಟ್ ನಮಗೆ ನಮ್ಮ ಮೇಲೆ ಮೋಹ. ನಾನು ಚೆನ್ನಾಗಿ ಕಾಣಬೇಕು, ಒಳ್ಳೆ ಬಟ್ಟೆ ಹಾಕ್ಕೋಬೇಕು, ತಲೆ ಬಾಚ್ಕೋಬೇಕು, ರೇಬಾನ್ ಗ್ಲಾಸ್ ಹಾಕ್ಕೋಬೇಕು, ಏನೇನೋ ನನ್ನ ಬಗ್ಗೆ ನನಗೆ, ಪ್ಲಸ್ ನನ್ನ ಸುತ್ತಮುತ್ತ ಇರೋದು. ಹೀಗೆ ನನ್ನ ಸೇರಿದವ್ರ ಬಗ್ಗೆ ಪ್ಲಸ್ ನನ್ನ ಪರ್ಸನಲ್ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದಾಗ ಅಜ್ಞಾನ ಹೆಚ್ಚುತ್ತೆಯೇ ಹೊರತು ಜ್ಞಾನ ಬರಲ್ಲ. ಜ್ಞಾನ ಅಂತ ಅನ್ನೋದು ಏನು? ಸತ್ಯ ಅಸತ್ಯ. ಏನದು ಸತ್ಯ? ಈ ಲೋಕದಲ್ಲಿ ಭಗವಂತ ಸೃಷ್ಟಿ ಮಾಡಿರೋದು ಅಷ್ಟು ನಿರಂತರವಲ್ಲ. ಸತ್ಯ ಒಂದೇ ಒಂದು, ಭಗವಂತ ಒಬ್ಬ ಮಾತ್ರ ಸತ್ಯ. ಇದನ್ನು ಅರಿಯೋದಕ್ಕೆ ಯಾರೂ ಪ್ರಯತ್ನ ಮಾಡೋದಿಲ್ಲ. ಯಾತಕ್ಕೆ ಪ್ರಯತ್ನ ಮಾಡೋದಿಲ್ಲ ಅಂತಂದ್ರೆ, ಅಜ್ಞಾನವನ್ನು ನಮ್ಮಲ್ಲಿ ಸೃಷ್ಟಿ ಮಾಡಿದ್ದಾನ ಭಗವಂತ.
ಅಜ್ಞಾನ ಇರೋ ತನಕ ಮಾತ್ರ ನಾವು ಬದುಕಿರ್ತೀವಿ. ಜ್ಞಾನ ಬಂದಿದ್ದ ಮರುಕ್ಷಣ ದೇಹದಿಂದ ಆತ್ಮ ಬಿಡುಗಡೆ ಆಗುವಂತೆ. ಅಜ್ಞಾನ ಆಸೆಯ ಮೂಲ, ಆಸೆ ಕರ್ಮದ ಮೂಲ. ಏನದು ಕರ್ಮ? ನಾವೇನು ಜನ್ಮ ಜನ್ಮಾಂತರದಲ್ಲಿ ಮಾಡಿದ್ದೀವಿ, ಪಾಪಕರ್ಮಗಳು ಪುಣ್ಯಕರ್ಮಗಳು ಪ್ಲಸ್ಸು ಪ್ರತಿ ಜನ್ಮದಲ್ಲೂ ನಾವು ಆಸೆಗಳನ್ನು ಇಟ್ಕೊಂಡು ಸತ್ತೋಗ್ಬಿಡ್ತೀವಿ. ಆ ಆಸೆಗಳನ್ನು ನೆರವೇರಿಸುವ ಸಲುವಾಗಿ, ಪಾಪಕರ್ಮಗಳು ಪುಣ್ಯಕರ್ಮಗಳನ್ನು ನೆರವೇರಿಸುವ ಸಲುವಾಗಿ ನಮ್ಮ ಮನಸ್ಸನ್ನು ಖಾಲಿ ಮಾಡಿ ಭಗವಂತನ ಕ್ವಾಲಿಟಿಯನ್ನು ಪಡೆಯೋಕ್ಕೆ ನಾವು ಹುಟ್ಟಿದ್ದೀವಿ. ಭಗವಂತ ಆತ್ಮವನ್ನು ದೇಹದಲ್ಲಿ ನುಗ್ಗಿಸಿದ್ದಾನೆ.